ನಾನು ಚಿರಕ್ ಸ್ಕೂಲಲ್ಲಿ ಓದ್ತಿರೋದು. ಭಾಸ್ಕರ್ ಸರ್ ನಮ್ಮ ಚೇರ್ಮನ್ನು, ಶೈಲಾ ಮ್ಯಾಮ್ ನಮ್ಮ ಪ್ರಿನ್ಸಿಪಲ್ಲು, HM ಸರ್ ರಾಘವೇಂದ್ರ ಸರು. ನಮಗೆ ಮ್ಯಾಥ್ಸ್ ಕಿರಣ್ ಸರ್ ತೊಗೊಳ್ಳೋರು, ಸೈನ್ಸ್ ಸುನಿಲ್ ಸರ್ ಮತ್ತು ರಾಮು ಸರ್, ರಘು ಸರ್ ತೊಗೊಳ್ಳೋರು. ಆಮೇಲೆ ಕನ್ನಡ ಸ್ವರ್ಣ ಮ್ಯಾಮ್ ತೊಗೊಳ್ಳೋರು, ಹಿಂದಿ ಸಾದಿಕ್ ಸರ್ ತೊಗೊಳ್ಳೋರು, ಇಂಗ್ಲೀಷ್ ರೇಷ್ಮಾ ಮ್ಯಾಮ್ ತೊಗೊಳ್ಳೋರು, ಸೋಷಿಯಲ್ ದೇವರಾಜ್ ಸರ್ ಹ್ಯಾಂಡಲ್ ಮಾಡೋರು. ಸೊ ಇಷ್ಟು ಜನ ಟೀಚರ್ಸ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಸಪೋರ್ಟಿಂದನೇ ಇವತ್ತು ನನಗೆ ಇದು ಸಾಧ್ಯ ಆಯಿತು ಅಂತ ಹೇಳ್ತೀನಿ. ಪೇರೆಂಟ್ಸಿಂದನೂ ತುಂಬ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಸೊ ನನಗೋಸ್ಕರ ನನ್ನ ಎಜುಕೇಷನ್ಗೋಸ್ಕರನೇ ಅವರು ಇಷ್ಟು ವರ್ಷ ಇಲ್ಲಿದ್ದರು. ಅದು ಬಿಟ್ಟು ಬೇರೆ ಏನು ಇಂಟೆನ್ಷನ್ ಇರಲಿಲ್ಲ ಅವರಿಗೆ. ಇಲ್ಲಿ ಇದ್ದಿದ್ದಕ್ಕೆ ಕಾರಣನೇ ನನ್ನ ಎಜುಕೇಷನ್ನು. ಸೊ ಅವ್ರು ಇಲ್ಲಿದ್ದಕ್ಕೂ ನನ್ನ ಮಾರ್ಕ್ಸ್ಗೂ ಅವ್ರಿಗೆ ತುಂಬ ಸ್ಯಾಟಿಸ್ಫೈ ಆಗಿದೆ. ಇವತ್ತು ನನ್ನ ಮಾರ್ಕ್ಸ್ ಎಲ್ರಿಗೂ ಖುಷಿ ತಂದಿದೆ. ಅವರೆಲ್ಲ ಖುಷಿ ಪಡೋದು ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ. ನಾನು ಹೊರ್ಗಡೆ ಟ್ಯೂಷನ್ಸ್ಗೆ, ಕೋಚಿಂಗ್ ಕ್ಲಾಸಸ್ಗೆಲ್ಲ ಎಲ್ಲೂ ಹೋಗ್ತಾ ಇರಲಿಲ್ಲ. ಮನೆಯಲ್ಲೇ ಕೂತು ಓದ್ತಾ ಇದ್ದೆ. ಯಾವ ಥರ ಓದಬೇಕು, ಏನೇನು ಓದಬೇಕು ಅಂತ ಟೀಚರ್ಸೇ ಪ್ಲ್ಯಾನ್ ಮಾಡಿ ಕೊಡೋರು. ಸರ್ ಇಷ್ಟು ಅವರ್ಸ್ ಅಂತ ಏನಿಲ್ಲ, ಬಟ್ ಓದೋ ಅಷ್ಟೊತ್ತು ಕಾನ್ಸಂಟ್ರೇಟೆಡ್ ಆಗಿ ಓದ್ತೇವೆ. ಸರ್ ಮುಂದೆ MBBS ನೀಟ್ ಬರೀಬೇಕು, ಅದಾದಮೇಲೆ UPSC ಬರೀಬೇಕು ಅಂತ.